ನ್ಯೂಮರಿಕಲ್ಸ್ ಎಲ್ಲ ನಮ್ಮಂಥವ್ರಿಗೆಲ್ಲ ನ್ಯೂಮರಿಕಲ್ಸ್ ನಾವು ಟಚ್ಚೇ ಮಾಡಲ್ಲ, ತುಂಬ ಡಿಫಿಕಲ್ಟ್ ಇರುತ್ತೆ ಅಂತ ಅನ್ನೋವಂಥ ಮಕ್ಕಳೇ ದಯವಿಟ್ಟು ಈ ವಿಡಿಯೋ ನೋಡಿ. ಸೊ ನೀವು ಕೂಡ ಇದರಲ್ಲಿ ಆರಾಮಾಗಿ 5 to 6 ಮಾರ್ಕ್ಸ್ ನೀವು ನ್ಯೂಮರಿಕಲ್ಸಲ್ಲಿ ಸ್ಕೋರ್ ಮಾಡ್ಬೋದು. ನಿಮಗೆ ಲೆಕ್ಕ ಮಾಡೋಕ್ಕೆ ಬರಲ್ಲ ಅಂತಂದ್ರೂ ಓಕೆ, ಸೀರಿಯಸ್ಲಿ. ಯಾಕೆ ಅಂತಂದರೆ ನಿಮಗೆ ಈಸಿಯಾಗಿ ಈ 9 ಮಾರ್ಕ್ಸ್ ಅಂದರೆ ಈ 3 ಮಾರ್ಕ್ಸ್, ಒಂದು ನ್ಯೂಮರಿಕಲ್ಗೆ 3 ಮಾರ್ಕ್ಸ್ ಇರುತ್ತೆ. ಸೊ 2 ಚಾಪ್ಟರ್ ಸೊಲ್ಯೂಷನ್ನು, ಎಲೆಕ್ಟ್ರೋಕೆಮಿಸ್ಟ್ರಿ 2 ಚಾಪ್ಟರ್ಸಿಂದ ನಿಮಗೆ 3 ನ್ಯೂಮರಿಕಲ್ಸ್ ಬರುತ್ತೆ. ಸೊ ಇದು ಒಂದು ಚಾಪ್ಟರ್ ಸೊಲ್ಯೂಷನ್ ಚಾಪ್ಟ್ರಿಂದಾನೇ ನಿಮಗೆ 3 ನ್ಯೂಮರಿಕಲ್ಸ್ ಬರುತ್ತೆ. ಆ 3 ನ್ಯೂಮರಿಕಲ್ಸ್ಗೆ ಏನು ಆ ಕ್ವಶನ್ನಲ್ಲಿ ಏನು ಫಾರ್ಮುಲಾ ಹಾಕಬೇಕು ಅಂತ ನಿಮಗೆ ಗೊತ್ತಾಗ್ಬಿಡ್ತು ಅಂತಂದರೆ ಸಾಕು, ಅಲ್ಲೇ ನಿಮಗೆ 1 ಮಾರ್ಕ್ಸ್ ಬಂದುಬಿಡುತ್ತೆ. ಅದಕ್ಕೆ ಸಬ್ಸ್ಟಿಟ್ಯೂಷನ್ ಏನೇನು ಮಾಡಬೇಕು ಅಂತ ಗೊತ್ತಾದರೆ 1 ಮಾರ್ಕ್ಸ್ ಬಂದುಬಿಡುತ್ತೆ. ಸೊ ಹಾಗಾಗಿ ಇನ್ನು 1 ಮಾರ್ಕ್ಸ್ ಆನ್ಸರಿಗಿರುತ್ತೆ, ಹೌದಾ? ಸೊ ನೀವು ಆರಾಮಾಗಿ ಈ 2 ಮಾರ್ಕ್ಸನ್ನು ತೊಗೊಳ್ಬೋದು. ಅಂತಂದರೆ 5 to 6 ಮಾರ್ಕ್ಸ್ ಔಟ್ ಆಫ್ 9 ಮಾರ್ಕ್ಸ್ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ. ನಿಮಗೆ ಯಾವ ಪ್ರಾಬ್ಲಮ್ಗೆ ಏನು ಫಾರ್ಮುಲಾ ಹಾಕಿ ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಇಷ್ಟನ್ನು ನೋಡ್ಕೊಂಡು ಹೋಗಿ ನೀವು ಆರಾಮಾಗಿ ನ್ಯೂಮರಿಕಲ್ಸಲ್ಲೂ ಕೂಡ ನೀವು ಸ್ಕೋರ್ ಮಾಡ್ತೀರಾ. ಓಕೆ, ಸೊ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಹೆದರಕ್ಕೆ ಹೋಗಬೇಡಿ ನ್ಯೂಮರಿಕಲ್ಸ್ ಬಗ್ಗೆ, ಜಸ್ಟ್ ಈ ವಿಡಿಯೋನ ನೋಡಿ. ಹೆಲೋ ಮೈ ಡಿಯರ್ ಚಿಲ್ಡ್ರನ್, ವೆಲ್ಕಮ್ ಬ್ಯಾಕ್ ಟು ಬಯೋ ಸ್ಟಡಿ ಮೇಡ್ ಈಸಿ. ಈಗಾಗಲೇ ನಾನು ಮಿಡ್ ಟರ್ಮ್ ಎಕ್ಸಾಮ್ಗೆ PCMBಯಿಂದ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಕೊಟ್ಟಾಯಿತು. ಫಿಸಿಕ್ಸ್ಗೆ ಪ್ಯಾಸಿಂಗ್ ಪ್ಯಾಕೇಜ್ ಕೂಡ ಕೊಟ್ಟಿದ್ದೆ. ಫಿಸಿಕ್ಸ್ ನ್ಯೂಮರಿಕಲ್ಸನ್ನು ಕೂಡ ಅಪ್ಲೋಡ್ ಮಾಡಿದ್ದೆ. ನಾವು ಕೆಮಿಸ್ಟ್ರಿ ನ್ಯೂಮರಿಕಲ್ಸನ್ನು ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಈಸಿಯಾಗಿ ನೀವು ಸ್ಕೋರ್ ಮಾಡಬಹುದು, ಅಷ್ಟೊಂದು ಕಷ್ಟ ಏನಿಲ್ಲ ಮಕ್ಕಳೇ. ನ್ಯೂಮರಿಕಲ್ಸು ಆರಾಮಾಗಿ ನೀವು 9 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ರೈಟ್, ಸೊ ಹಾಗಾಗಿ ಇವಾಗ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಫಾರ್ಮುಲಾಗಳನ್ನು ನೋಡಿಬಿಡೋಣ. ಫಸ್ಟ್ ಚಾಪ್ಟರು ಸೊಲ್ಯೂಷನ್ ಚಾಪ್ಟರಿಂದ ನೋಡಿ. ಸೊ ಮೇನ್ ಕೊಲಿಗೇಟಿವ್ ಪ್ರಾಪರ್ಟಿ ಮೇಲೆ ನಿಮಗೆ ಕೇಳ್ತಾರೆ. ಸೊ ಒಂದು ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಓಕೆ, ದಟ್ ಈಸ್ ಡೆಲ್ಟಾ TB ಕಂಡುಹಿಡಿಬೇಕು. ಸೊ ನೆಕ್ಸ್ಟ್ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟು, ದಟ್ ಈಸ್ ಡೆಲ್ಟಾ TF. ಆಸ್ಮೋಟಿಕ್ ಪ್ರೆಷರು ಪೈ ಈಸ್ ಈಕ್ವಲ್ ಟು CRT ಆ್ಯಂಡ್ ರಾಲ್ಟ್ಸ್ ಲಾ. ಓಕೆ, ಸೊ P0 - P ಡಿವೈಡೆಡ್ ಬೈ P0 ಈಸ್ ಈಕ್ವಲ್ ಟು X ಅಂತಂದರೆ ಮೋಲ್ ಫ್ರ್ಯಾಕ್ಷನ್. ಆ್ಯಂಡ್ ಹೆನ್ರೀಸ್ ಲಾ, P ಈಸ್ ಈಕ್ವಲ್ ಟು KH ಇಂಟು X ಅಂದರೆ ದಟ್ ಈಸ್ ಮೋಲ್ ಫ್ರ್ಯಾಕ್ಷನ್, ಹೌದಾ? ಸೊ ಈ 5 ಮೇನ್ ನಿಮಗೆ ಇದ್ರ ಮೇಲೆ ನಿಮಗೆ ಎಕ್ಸಾಮಲ್ಲಿ ಕ್ವಶನ್ ಬರುವಂಥದ್ದು. ಸೊ ಒಂದು ಕ್ವಶನ್ ಇದು ಅಥವಾ ಇದು, ಈ 3ರಲ್ಲಿ ಒಂದು ಕಂಪಲ್ಸರಿ ಕ್ವಶನ್ ಬಂದೇ ಬರುತ್ತೆ. ಓಕೆ, ಸೊ ಸ್ಪೆಷಲಿ ಇವೆರಡರಲ್ಲಿ. ಸೊ ಹಾಗಾಗಿ ಸೊ ನೀವು ಇವಾಗ ಫಾರ್ಮುಲಾ ನೋಡಿದ್ರಲ್ವ, ಸೊ ಈ ಫಾರ್ಮುಲಾ ಬೇಸಿಸ್ ಮೇಲೆ ಯಾವ ಥರ ಕ್ವಶನ್ಸ್ ಬಂದಿದೆ ಅಂತ ನೋಡ್ತಾ ಹೋಗೋಣ. ಈಗ ಎಷ್ಟೊಂದು ಜನಕ್ಕೆ ಈಗಾಗಲೇ ಕೆಮಿಸ್ಟ್ರಿ ಮುಗ್ದಿದೆ ಎಕ್ಸಾಮು, ಇನ್ನೂ ಬಹಳಷ್ಟು ಕಡೆ ಮುಗ್ದಿಲ್ಲ. ದಯವಿಟ್ಟು ನಿಮಗೆ ಕೆಮಿಸ್ಟ್ರಿ ಎಕ್ಸಾಮ್ ಯಾವಾಗಿದೆ, ಯಾವ ಡಿಸ್ಟಿಕಲ್ಲಿ ಅಂತ ನಂಗೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ನಿಮಗೆ ನೆಕ್ಸ್ಟ್ ಬಯಾಲಜಿ ಎಕ್ಸಾಮ್ ಮುಗ್ದಿದೆಯಾ ಇಲ್ವಾ, ಅಥವಾ ಬಯಾಲಜಿ ಎಕ್ಸಾಮ್ ಯಾವಾಗಿದೆ, ಇನ್ನು ನೆಕ್ಸ್ಟ್ ಎಕ್ಸಾಮ್ಸ್ ಯಾವಾಗೆಲ್ಲ ಇದೆ ಅಂತ ನನಗೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಆ ಸಬ್ಜೆಕ್ಟ್ಗೆ ಕುರಿತಾದಂತೆ ಹೆಲ್ಪ್ಫುಲ್ ವೀಡಿಯೋಸ್ಗಳನ್ನು ಮಾಡೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಫಸ್ಟ್ ಕ್ವೆಶನ್ ನೋಡಿ, ಏನು ಕಂಡುಹಿಡಿಬೇಕು ಅಂತ ಕೇಳ್ತಾ ಇದ್ದಾರೆ ಅಂತಂದರೆ ಅವರು ಎಟ್ ವಾಟ್ ಟೆಂಪ್ರೇಚರ್ ವಿಲ್ ದ ವಾಟರ್ ಬಾಯ್ಲ್, ಹೌದಾ? ಸೊ ಅಂದರೆ ವಾಟ್ ಟೆಂಪ್ರೇಚರ್ ಇಟ್ ವಿಲ್ ಬಾಯ್ಲ್ ಅಂತಂದರೆ ಏನು ಕೇಳ್ತಾ ಇದ್ದಾರೆ ಅವರು ಅಂತಂದರೆ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಓಕೆ, ಸೊ TBಯನ್ನು ಅವರು ಕೇಳ್ತಾ ಇರೋದು. ಓಕೆ, ಸೊ ಡೆಲ್ಟಾ TB, ರೈಟ್. ಸೊ ನಾವು ಎಟ್ ವಾಟ್ ಅಂತಂದರೆ ಇನಿಷಿಯಲ್ ಇಲ್ಲಿದೆ ನೋಡಿ. ಇನಿಷಿಯಲ್ ಸ್ಟಾರ್ಟಿಂಗ್ ಎಷ್ಟಿತ್ತು, 373 ಕೆಲ್ವಿನ್ ಇತ್ತು. ಓಕೆ, ಆ್ಯಂಡ್ KB ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, ಸೊ ದಿಸ್ ಒನ್. ಓಕೆ, WB ಅಂತಂದ್ರೆ ಏನು, ಮಾಸ್ ಆಫ್ ಸಲ್ಯೂಟ್. ಓಕೆ, ಸೊ ಸಲ್ಯೂಟ್ ಅಂದರೆ ಯಾವುದನ್ನು ಡಿಸಾಲ್ವ್ ಮಾಡ್ತೀವಿ. ಸೊ W2 ಅಂತಂದರೆ ಮಾಸ್ ಆಫ್ ಸಲ್ಯೂಟ್ ಯಾವಾಗಲೂ 2, W2 ಆಗಿರ್ಬೋದು, M2 ಆಗಿರ್ಬೋದು. ಸೊ 2 ಅಂತಂದರೆ ಇಲ್ಲೇನು, ದಟ್ ಈಸ್ ಸಲ್ಯೂಟ್. ಓಕೆ, ಸೊ WB ಅಂತಂದರೆ ನಥಿಂಗ್ ಬಟ್ W2. MB ಅಂತಂದರೆ ಅಗೇನ್ ಮೊಲಾರ್ ಮಾಸ್ ಅದರದ್ದು, ಯಾವುದು, ಗ್ಲೂಕೋಸ್ದು, ಆಯಿತಾ, 180. ಅದನ್ನು ಕೂಡ ಅವರಿಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ WA ಅಂತಂದರೆ 100 ಗ್ರಾಮ್. ಏನು 100 ಗ್ರಾಮ್ ಇದು, 1 kg ಆಫ್ ವಾಟರ್ ಸಾಲ್ವೆಂಟ್. ಓಕೆ, ಸೊ ಸಾಲ್ವೆಂಟ್ದು WA ಅಂತ ತೊಗೊಳ್ತೀವಿ ನಾವು. ಸೊ ಫಸ್ಟು ಗಿವನನ್ನು ಬರ್ಕೊಂಡ್ಬಿಡ್ಬೇಕು ನೀವು. ಸೊ ಗಿವನನ್ನು ಬರ್ಕೊಂಡ್ಮೇಲೆ ನೆಕ್ಸ್ಟು ಫಾರ್ಮುಲಾನ ಬರೀತೀರಾ. ಓಕೆ, ಸೊ ಫಾರ್ಮುಲಾ ಏನಿದು, ಸೊ TB - TB0 ಅಂತಂದರೆ ನಥಿಂಗ್ ಬಟ್ ಡೆಲ್ಟಾ TB. ಓಕೆ, ಸೊ ಡೆಲ್ಟಾ TB ಈಕ್ವಲ್ಸ್ ಟು TB - TB0, ಹೌದಾ? ಸೊ ಫಾರ್ಮುಲಾ ನಾನು ನಿಮ್ಗೆ ಆಗಲೇ ತೋರಿಸಿದ್ದಲ್ವ. ಸೊ ಇದು ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ನ ಫಾರ್ಮುಲಾ. ಓಕೆ, ಸೊ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ರೈಟ್. ಸೊ ಇಲ್ಲಿ TBಯನ್ನು ನಾವು ಕಂಡುಹಿಡಿಬೇಕು. ಓಕೆ, ಸೊ ಅಂದರೆ ಯಾವ ಟೆಂಪ್ರೇಚರ್ಗೆ ಅದು ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಸ್ಟಾರ್ಟಿಂಗಿಂದ ಎಲಿವೇಶನ್ ಎಷ್ಟು ಎಲಿವೇಟ್ ಆಗಿದೆ ಅಂತ ಹೇಳಿ, ಹೌದಾ? ಸೊ TB - T0B ಅವ್ರು ಇಲ್ಲಿ ಕೊಟ್ಟಿದ್ದಾರೆ. ಸೊ KB ವ್ಯಾಲ್ಯೂ ಕೂಡ ಕೊಟ್ಟಿದ್ದಾರೆ, WB ವ್ಯಾಲ್ಯೂ ಇಲ್ಲಿದೆ. ಓಕೆ, ಆ್ಯಂಡ್ ದೆನ್ 1000, ಆಯಿತಾ? ಅದಾದ ನಂತರ MB ವ್ಯಾಲ್ಯೂ ಕೊಟ್ಟಿದ್ದಾರೆ, WA ವ್ಯಾಲ್ಯೂ ಕೊಟ್ಟಿದ್ದಾರೆ. ಇಷ್ಟನ್ನು ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರಿ ಅಂತಂದರೆ 1 ಮಾರ್ಕ್ ಬಂತು. ಇದಕ್ಕೆ 1 ಮಾರ್ಕು ಆ್ಯಂಡ್ ಫಾರ್ಮುಲಾಗೆ 1 ಮಾರ್ಕ್. ಓಕೆ, ಸೊ ಎಲ್ಲ ಸಾಲ್ವ್ ಮಾಡಿ ನಿಮ್ಗೆ ಏನು ಆನ್ಸರ್ ಬರುತ್ತಲ್ಲ, ಸೊ ಇದಕ್ಕೆ 1 ಮಾರ್ಕ್. ಓಕೆ,
ಸೊಲ್ಯೂಷನ್ಸ್ ಚಾಪ್ಟ್ರಿಂದ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು ಎಲೆಕ್ಟ್ರೋಕೆಮಿಸ್ಟ್ರಿಗಿಂತ. ಓಕೆ, ಸೊ ದಟ್ಸ್ ವೈ ಗಮನ ಇಟ್ಟು ಕ್ವೆಶನ್ಸನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಏನು ಕೇಳ್ತಾ ಇದ್ದಾರೆ ಅವ್ರ ಕ್ವೆಶನ್ ಅಂತಂದರೆ, ಕ್ಯಾಲ್ಕುಲೇಟ್ ವೇಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್. ಓಕೆ, ಸೊ ವೇಪರ್ ಪ್ರೆಷರ್ನ ಫಾರ್ಮುಲಾ ಏನು ಫಸ್ಟ್ ತಲೆಯಲ್ಲಿ ಇಟ್ಕೊಂಬಿಡಿ. ವೇಪರ್ ಪ್ರೆಷರ್ನ ಫಾರ್ಮುಲಾನ ಫಸ್ಟ್ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ದಿಸ್ ಈಸ್ ವೇಪರ್ ಪ್ರೆಷರ್ನ ಫಾರ್ಮುಲಾ. ಹೌದಾ? ಸೊ ಅವ್ರೇನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ನಂಬರ್ ಆಫ್ ಮೋಲ್ಸ್ ಫಸ್ಟ್ ಕಂಡುಹಿಡಿಬೇಕು. ನಂಬರ್ ಆಫ್ ಮೋಲ್ಸ್ ಆಫ್ ಕ್ಲೋರೋಫಾರ್ಮನ್ನ ಫಸ್ಟ್ ಬರ್ಕೊಳ್ಳಿ. ಅದಾದ ನಂತರ ಡೈಕ್ಲೋರೋಮೀಥೇನ್ನ ನಂಬರ್ ಆಫ್ ಮೋಲ್ಸನ್ನ ನೀವು ಕಂಡುಹಿಡಿಬೇಕು. ಓಕೆ, ಸೊ ಅಗೇನ್ ನಂಬರ್ ಆಫ್ ಮೋಲ್ಸನ್ನ ನೀವು ಹೇಗೆ ಕಂಡುಹಿಡಿತೀರಾ? ಸೊ ಕ್ಲೋರೋಫಾರ್ಮ್ನ ಮಾಸ್ ಕೊಟ್ಟಿದ್ದಾರೆ. ಸೊ ಮಾಸ್ ಡಿವೈಡೆಡ್ ಬೈ ಅದರ ಮೋಲಾರ್ ಮಾಸ್. ಅಗೇನ್ ಡೈಕ್ಲೋರೋಮೀಥೇನ್ದು ಕೂಡ ನೋಡಿ 40 ಗ್ರಾಮ್ ಡೈಕ್ಲೋರೋಮೀಥೇನ್ ಇನ್ ವಾಟ್ ಮೋಲಾರ್ ಮಾಸ್ ಆಫ್ ಡೈಕ್ಲೋರೋಮೀಥೇನ್ ಡಿವೈಡ್ ಮಾಡಿದರೆ ನಿಮಗೆ ಅದರ ಎನ್ ವ್ಯಾಲ್ಯೂ ಬರುತ್ತೆ. ಓಕೆ, ಸೊ ಎನ್ ವ್ಯಾಲ್ಯೂ ಬಂದ ನಂತರ ನೀವು ಮೋಲ್ ಫ್ರ್ಯಾಕ್ಷನನ್ನು ಕಂಡುಹಿಡಿತೀರಾ. ಓಕೆ, ಸೊ ಮೋಲ್ ಫ್ರ್ಯಾಕ್ಷನ್ ಆಫ್ ಕ್ಲೋರೋಫಾರ್ಮ್ಗೆ ನೀವೇನು ಮಾಡಬೇಕು? ನಂಬರ್ ಆಫ್ ಮೋಲ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಪ್ಲಸ್ ಸಾಲ್ವೆಂಟ್. ಓಕೆ, ಸಲ್ಯೂಟ್ ಪ್ಲಸ್ ಸಾಲ್ವೆಂಟನ್ನು ಮಾಡ್ತೀರಾ. ಇದೇ ಥರ ನೀವು ಡೈಕ್ಲೋರೋಮೀಥೇನ್ಗೂ ಕೂಡ ಮಾಡ್ಕೊಂಡ್ಬಿಟ್ಟು, ಓಕೆ, ಸೊ ವೇಪರ್ ಪ್ರೆಷರ್ನ ಫಾರ್ಮುಲಾದಲ್ಲಿ ನೀವು ಸಬ್ಸ್ಟಿಟ್ಯೂಟ್ ಮಾಡಿದರೆ, ಸೊ ಇದಕ್ಕೆ 1 ಮಾರ್ಕ್, ಸಬ್ಸ್ಟಿಟ್ಯೂಷನ್ಗೆ 1 ಮಾರ್ಕ್, ಅದಾದ ನಂತರ ಆನ್ಸರ್ಗೆ ವಿತ್ ಯೂನಿಟ್ 1 ಮಾರ್ಕ್. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿ. ಸೊ ಇದು ನಿಮಗೆ ಯಾವ ಥರ ಮಾರ್ಕ್ಸ್ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಹೇಳಿ. ಹೌದಾ? ಸೊ ನೋಡಿ, ಇಲ್ಲಿ ಅವ್ರು ಏನು ಕೇಳ್ತಿದ್ರೆ, ಕ್ಯಾಲ್ಕುಲೇಟ್ ಮೋಲಾರ್ ಮಾಸ್ ಆಫ್ ದ ಕಾಂಪೌಂಡ್. ಹೌದಾ? ಸೊ ಈ ಥರ ಕ್ವೆಶನ್ಸ್ ಕೂಡ ಬರುತ್ತೆ ನಿಮಗೆ. ಆಯಿತಾ? ಸೊ ಇದು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಬಂದಂಥ ಕ್ವೆಶನ್. ಇದು ಮೋಲಾರ್ ಅಥವಾ ಮಿಡ್ ಟರ್ಮ್ ಎಕ್ಸಾಮಿಗೆ ಬಂದಂಥ ಕ್ವೆಶನ್. ಇದು ಮೋಲಾರ್ ಮಾಸ್ ಆಫ್ ಕಾಂಪೌಂಡನ್ನು ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿತೀರಾ ನೋಡಿ, ನಿಮಗೆ ಅವರು ಇಲ್ಲಿ ಏನನ್ನು ಕೊಟ್ಟಿದ್ದಾರೆ? ಫ್ರೀಸಿಂಗ್ ಪಾಯಿಂಟ್ದು ಕೊಟ್ಟಿದ್ದಾರೆ. ಓಕೆ, ಸೊ ಫ್ರೀಸಿಂಗ್ ಪಾಯಿಂಟ್ದು ಅಂದ ತಕ್ಷಣ ನಿಮಗೆ ಇಲ್ಲಿ ಫಾರ್ಮುಲಾ ಬರ್ಕೊಂಡ್ಬಿಡ್ಬೇಕು. ಓಕೆ, ಸೊ ಇಲ್ಲಿ ಜಸ್ಟ್ ಟಿ ಎಫ್ನ ಈ ಕಡೆ M2 ಇಲ್ಲಿ ಇರುತ್ತೆ. ಸೊ ಅವ್ರೇನು ಮಾಡಿದ್ದಾರೆ? ಜಸ್ಟ್ ಎಕ್ಸ್ಚೇಂಜ್ ಮಾಡಿದ್ದಾರೆ. ಹೌದಾ? ಸೊ ಇವಾಗ ಈ ಒಂದು ಫಾರ್ಮುಲಾನ ಬರ್ಕೊಂಡ್ಬಿಡ್ಬೇಕು. ಸೊ ಯಾವ ಫಾರ್ಮುಲಾ ಅಂತ ನೀವು ಕಂಡುಹಿಡಿಯೋದೆ ಮೇನ್ ಥಿಂಗ್. ಇದಕ್ಕೆ 1 ಮಾರ್ಕ್. ನೆಕ್ಸ್ಟ್ ಸಬ್ಸ್ಟಿಟ್ಯೂಷನ್ಗೆ 1 ಮಾರ್ಕ್. ಓಕೆ, ಸೊ ಈ ರೀತಿಯಾಗಿ ನೀವು ಫಸ್ಟ್ ವ್ಯಾಲ್ಯೂಸನ್ನು ಕಂಡುಹಿಡ್ಕೊಂಡು ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲೇನು ಕೇಳ್ತಾ ಇದ್ದಾರೆ? ಅಗೇನ್ ಮೋಲಾರ್ ಮಾಸ್ ಆಫ್ ದ ಸಲ್ಯೂಟ್. ಇಲ್ಲೇನು ಕೊಟ್ಟಿದ್ದಾರೆ ಅಂತಂದರೆ, ಬಾಯ್ಲಿಂಗ್ ಪಾಯಿಂಟ್ ಈಸ್ ರೈಸ್ಡ್ ಅಂತಂದರೆ ಯಾವ ಫಾರ್ಮುಲಾ ಹಾಕಬೇಕು? ಡೆಲ್ಟಾ ಟಿ ಬಿಯ ಫಾರ್ಮುಲಾನ ನೀವು ಹಾಕಬೇಕು. ಓಕೆ, ಸೊ ಈ ಫಾರ್ಮುಲಾನ ಹಾಕಿದ್ರಿ ಅಂದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿ. ಹೌದಾ? ಸೊ ಫಸ್ಟ್ ನೋಡಿ, W2 ಕೊಟ್ಟಿದ್ದಾರಾ? ಎಸ್, 1.8 ಗ್ರಾಮ್. ಓಕೆ, ದಟ್ ಈಸ್ W2. W1 ಕೊಟ್ಟಿದ್ದಾರೆ 90 ಗ್ರಾಮ್ ಆಫ್ ಬೆನ್ಸಿನ್ ಅಂತಂದರೆ W1. ಓಕೆ, ಸಾಲ್ವೆಂಟ್. ನೆಕ್ಸ್ಟ್ ನೋಡಿ, ಅವ್ರು ಏನು ಕೊಟ್ಟಿದ್ದಾರೆ? KB ಫಾರ್ ಬೆನ್ಸಿನ್ ಕೊಟ್ಟಿದ್ದಾರೆ. ಓಕೆ, ಸೊ KB ಇದೆ. ಆಯಿತಾ? ನೆಕ್ಸ್ಟ್ ಡೆಲ್ಟಾ ಟಿ ಬಿ ಕೊಟ್ಟಿದ್ದಾರಾ? ಎಸ್, ಇಟ್ ಈಸ್ ಡೆಲ್ಟಾ ಟಿ ಬಿನ ಕ್ಯಾಲ್ಕುಲೇಟ್ ಮಾಡಬೇಕು. ಹೌದಾ? ಸೊ ಎಷ್ಟಕ್ಕೆ ರೈಸ್ ಆಗಿದೆ? TB ಮೈನಸ್ TB ನಾಟ್ ಮಾಡಿದ್ರಿ ಅಂತಂದರೆ, ಓಕೆ, ಸೊ ನಿಮ್ಗೇನು ಬರುತ್ತೆ? ಆನ್ಸರ್ ಸಿಗುತ್ತೆ. ಓಕೆ, ಸೊ ಅದನ್ನೆಲ್ಲ ನೀವು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ 1 ಮಾರ್ಕ್. ಅದಾದ ನಂತರ ಆನ್ಸರ್ಗೆ 1 ಮಾರ್ಕ್. ಓಕೆ, ಇಷ್ಟೇ, ಈಸಿಯಾಗಿದೆ. ನೆಕ್ಸ್ಟು ವೇಪರ್ ಪ್ರೆಷರನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವೇಪರ್ ಪ್ರೆಷರನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ನೋಡಿ, ಸೊ ಫಾರ್ಮುಲಾ ಇಲ್ಲಿದೆ. ಓಕೆ, ಸೊ ಈ ಫಾರ್ಮುಲಾಗೆ ನೀವು ಸಬ್ಸ್ಟಿಟ್ಯೂಷನ್ ಮಾಡಬೇಕು ಅಂತಂದರೆ ನೀವು ಏನೇನು ಕಂಡುಹಿಡ್ಕೊಂಡಿರಬೇಕು? ಮೋಲ್ ಫ್ರ್ಯಾಕ್ಷನ್ಗಳನ್ನು ಕಂಡುಹಿಡ್ಕೊಳ್ಬೇಕು. ಹೌದಾ? ಸೊ ದಟ್ ಈಸ್ ನಂಬರ್ ಆಫ್ ಮೋಲ್ಸ್, ಲಿಕ್ವಿಡ್ ಎದು ನಂಬರ್ ಆಫ್ ಮೋಲ್ಸ್ ಕಂಡುಹಿಡ್ಕೋಬೇಕು, ಲಿಕ್ವಿಡ್ ಬಿದು ನಂಬರ್ ಆಫ್ ಮೋಲ್ಸ್ ಕಂಡುಹಿಡ್ಕೋಬೇಕು. ಅದಾದ ನಂತರ ಅದರ ಮೋಲ್ ಫ್ರ್ಯಾಕ್ಷನ್ಗಳನ್ನು ಕಂಡುಹಿಡ್ಕೋಬೇಕು, XA ಮತ್ತು XB. ಓಕೆ, ಸೊ ಕಂಡುಹಿಡ್ಕೊಂಡು ಈ ಫಾರ್ಮುಲಾದಲ್ಲಿ ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರಿ ಅಂತಂದರೆ ನಿಮಗೆ ಆನ್ಸರ್ ಸಿಗುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಮೊಲ್ಯಾಲಿಟಿ ಆಫ್ 20% ಅಕ್ವಿಯಸ್ ಸೊಲ್ಯೂಷನ್. ಓಕೆ, ಇದು ಸಾಕಷ್ಟು ಸರ್ತಿ ರಿಪೀಟ್ ಆಗಿ ಕೇಳಿರುವಂಥ ಕ್ವೆಶನ್ನು. ಅವ್ರೇನು ಕೇಳ್ತಾ ಇದ್ದಾರೆ? ಮೊಲ್ಯಾಲಿಟಿಯನ್ನು ಕಂಡುಹಿಡೀರಿ ಅಂತ ಕೇಳ್ತಾ ಇದ್ದಾರೆ. ಡೆನ್ಸಿಟಿಯನ್ನು ಕೊಟ್ಟಿದ್ದಾರೆ. ಓಕೆ, ಮೋಲಾರ್ ಮಾಸ್ ಆಫ್ ಅಯೋಡಿನನ್ನು ಕೊಟ್ಟಿದ್ದಾರೆ. ಓಕೆ, ಪೊಟ್ಯಾಷಿಯಮ್ ಅಯೋಡೈಡಲ್ಲಿ. ಸೊ ಮೊಲ್ಯಾಲಿಟಿ ಎಮ್ಮನ್ನು ಕಂಡುಹಿಡಿಬೇಕು. ಸೊ ಮೊಲ್ಯಾಲಿಟಿಯನ್ನು ನೀವು ಹೇಗೆ ಕಂಡುಹಿಡಿತೀರಾ? ಸೊ ಫಾರ್ಮುಲಾ ಇಲ್ಲಿದೆ ನಿಮಗೆ, ಮೊಲ್ಯಾಲಿಟಿಯ ಫಾರ್ಮುಲಾ. ಓಕೆ, ಸೊ ಈ ಮೊಲ್ಯಾಲಿಟಿಯ ಫಾರ್ಮುಲಾದಲ್ಲಿ ನಿಮಗೆ W2, M2, W1 ಬೇಕು. ಹೌದಾ? ಸೊ ಏನೇನು ಕೊಟ್ಟಿದ್ದಾರೆ ನೋಡಿ, ಅವರು ಡೆನ್ಸಿಟಿ ಕೊಟ್ಟಿದ್ದಾರೆ, M2 ಕೊಟ್ಟಿದ್ದಾರೆ. ಓಕೆ, ವಾಲ್ಯೂಮು W2ನ ಕೊಟ್ಟಿದ್ದಾರೆ. ಓಕೆ, ಸೊ W1 ಬೇಕಲ್ವಾ ನಿಮಗೆ? ಸೊ W1 ಇಲ್ಲ. ಸೊ W1ಅನ್ನು ನೀವು ಹೇಗೆ ಕಂಡುಹಿಡ್ಕೊಳ್ಬೇಕು ಅಂತಂದರೆ, ಫಸ್ಟ್ ನೀವೇನು ಮಾಡಬೇಕು? ಡೆನ್ಸಿಟಿಯ ಫಾರ್ಮುಲಾ ನಿಮಗೆ ಗೊತ್ತಿರುತ್ತೆ. ಡೆನ್ಸಿಟಿ ಈಸ್ ಈಕ್ವಲ್ ಟು ವೇಟ್ ಡಿವೈಡೆಡ್ ಬೈ ವಾಲ್ಯೂಮ್. ಸೊ ವೇಟ್ ಆಫ್ ದ ಸೊಲ್ಯೂಷನ್ ನೀವಿಲ್ಲಿ ಕಂಡುಹಿಡ್ಕೊಳ್ತೀರಾ, ದಟ್ ಈಸ್ W1. ಓಕೆ, ಸೊ W1ಅನ್ನು ನೀವು ಕಂಡುಹಿಡ್ಕೊಳ್ತೀರಾ. ಕಂಡುಹಿಡ್ಕೊಂಡ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು? ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಇದಕ್ಕೆ 1 ಮಾರ್ಕ್, ಸಬ್ಸ್ಟಿಟ್ಯೂಷನಿಗೆ 1 ಮಾರ್ಕ್, ಅದಾದ ನಂತರ ಆನ್ಸರಿಗೆ 1 ಮಾರ್ಕ್. ಓಕೆ, ಬಟ್ ನೀವು ಇದಕ್ಕೆ ಇಲ್ಲಿ ಇಷ್ಟೇ ಬರೀಲಿಕ್ಕೆ ಡೈರೆಕ್ಟಾಗಿ ನಿಮಗೆ ಬರೋದಿಲ್ಲ. W1 ನೀವು ಕಂಡುಹಿಡ್ಕೊಳ್ಳೇಬೇಕಲ್ವ. ಸೊ ಹಾಗಾಗಿ ಈ ಸ್ಟೆಪ್ಸನ್ನು ಮಾಡಬೇಕು. ನೆಕ್ಸ್ಟ್ ನೋಡಿ, ವೇಪರ್ ಪ್ರೆಷರ್ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ವೇಪರ್ ಪ್ರೆಷರ್ ಆಫ್ ಸಲ್ಯೂಷನ್.
ಹೌದಾ. ಸೊ ಇದನ್ನೇನು ಮಾಡಬೇಕು, ಅವರು ಸಲ್ಯೂಟ್ ಯಾವುದು, ಗ್ಲೂಕೋಸ್, ಸಾಲ್ವೆಂಟ್ ಏನು, ವಾಟರ್. ಓಕೆ. ಸೊ ನೀವು ಇಲ್ಲಿ ವೇಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ ಪಿ ಅನ್ನು ನೀವು ಕಂಡುಹಿಡಿಬೇಕು. ಓಕೆ. ಸೊ ಫಾರ್ಮುಲಾನ ಬರ್ಕೊಂಡ್ಬಿಡಿ. ರೈಟ್. ಸೊ ಫಾರ್ಮುಲಾನ ಬರ್ಕೊಂಡಾಗ ಅವ್ರು ನಿಮಗೆ ಇಲ್ಲಿ ವೇಟ್ಸನ್ನು ಕೊಟ್ಟಿದ್ದಾರೆ ಅದರದ್ದು. ಹೌದಾ. ಸೊ ವೇಟನ್ನು ಕೊಟ್ಟಾಗ ನೀವು ವೇಪರ್ ಪ್ರೆಷರ್ನ ಫಾರ್ಮುಲಾ, ವೇರಿಯೇಷನ್ಸ್ ಆಫ್ ಫಾರ್ಮುಲಾನು ನೀವು ನೋಡ್ಕೊಳ್ಬೇಕು. ಒಂದೇ ಫಾರ್ಮುಲಾನ 2-3 ರೀತಿ ನಾವು ಬರೆದಿರ್ತೀವಲ್ವ, ಸೊ ಆ ಥರ ಇದು. ಓಕೆ. ಸೊ ಇಲ್ಲಿ ನೀವು W2 ಅಂತಂದರೆ ಗ್ಲೂಕೋಸ್ನ ವೇಟ್. ಓಕೆ. ದಟ್ ಈಸ್ 25 ಗ್ರಾಮ್ ಆಫ್ ಗ್ಲೂಕೋಸ್ ಬರೀತೀರಾ. ನೆಕ್ಸ್ಟ್ M1. ಓಕೆ. ಸೊ M1 ಅಂತಂದರೆ ಎಷ್ಟು, 18. ವಾಟ್ ಈಸ್ ದಿಸ್ 18? ಇದು ವಾಟರ್ನ ಮಾಸ್. ಹೌದಾ. ಅದಾದ ನಂತರ ನೆಕ್ಸ್ಟ್ M2. ಓಕೆ. ಸೊ M2 ಅಂತಂದರೆ ಏನು, ಅಗೇನ್ ಇನ್ ಹೌ ಮಚ್ ವಾಟರ್, 450 ಗ್ರಾಮ್ ಆಫ್ ವಾಟರ್ ವೇಟ್. ಓಕೆ. ಅದಾದ ನಂತರ M2 ಅಂತಂದರೆ ಏನು, ದಟ್ ಈಸ್ ಮೋಲಾರ್ ಮಾಸ್. C6H12O6ನ ಮೋಲಾರ್ ಮಾಸ್ 180 ಆಗುತ್ತೆ. ಹೇಗೆ ಅಂತ ನೀವು ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಹೌದಾ. ಸೊ ಈ ರೀತಿಯಾಗಿ ಮಾಡಿದ ಮೇಲೆ ನೀವು ಯು ವಿಲ್ ಅರೈವ್ ಎಟ್ ದ ಆನ್ಸರ್. ಓಕೆ. ನೆಕ್ಸ್ಟ್ ನೋಡಿ, ಎಸ್, ರಿಪೀಟ್ ಕೇಳಿರುವಂಥ ಕ್ವೆಶನ್ ಇದೆ. ಅವ್ರು ಏನು ಕೇಳ್ತಾ ಇದ್ದಾರೆ, ಮೆಲ್ಟಿಂಗ್ ಪಾಯಿಂಟ್, ಲೋವರ್ ಇಟ್ಸ್ ಮೆಲ್ಟಿಂಗ್ ಪಾಯಿಂಟ್ ಅಂತಂದರೆ ದಿಸ್ ಈಸ್ ನಥಿಂಗ್ ಬಟ್ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ನ ಕ್ವೆಶನ್ ಇದು. ಓಕೆ. ಮೆಲ್ಟಿಂಗ್ ಪಾಯಿಂಟ್ ಅಂದರೆ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ನ ಕ್ವೆಶನ್. ಓಕೆ. ಸೊ ಅದು ಬಂದ ತಕ್ಷಣ ನೀವೇನು ಮಾಡಬೇಕಂದ್ರೆ ಫಾರ್ಮುಲಾನ ಬರ್ಕೊಂಡ್ಬಿಡಿ. ಸೊ ಫಾರ್ಮುಲಾ ಬರ್ಕೊಂಡ ತಕ್ಷಣ ನಿಮಗೆ ಇವೆಲ್ಲ ಇದಾವ ಆನ್ಸರ್ ಅಂತ ನೋಡ್ಕೊಳ್ಳಿ. KF ಇದೆನಾ, ಎಸ್, KFನ್ನು ಅವರು ಕೊಟ್ಟಿದ್ದಾರೆ, 3.9 ಅಂತ ಇದೆ. W2ನ ಕಂಡು ಹಿಡ್ಕೊಳ್ಬೇಕು ನೀವು. ಓಕೆ. ಸೊ W2 ಅಂತಂದ್ರೇನು, ಆಸ್ಕಾರ್ಬಿಕ್ ಆ್ಯಸಿಡ್ನ ವೇಟ್. ಓಕೆ. ಸೊ W2 ಎಷ್ಟು ಕೊಟ್ಟಿದ್ದಾರೆ, 78 ಗ್ರಾಮ್ ಕೊಟ್ಟಿದ್ದಾರೆ. ಇನ್ ಎಸಿಟಿಕ್ ಆ್ಯಸಿಡ್. ಹೌದಾ. ಸೊ ಎಸಿಟಿಕ್ ಆ್ಯಸಿಡ್ ಏನು, ಸಾಲ್ವೆಂಟ್ ಇದು. ಓಕೆ. 1 ಇದು ಫಸ್ಟ್ 1. ಹೌದಾ. ಅಂದರೆ M1 W1 ಇದರಲ್ಲಿ ಬರುತ್ತೆ. ಓಕೆ. ಸೊ W1 ದಟ್ ಈಸ್ ವಾಟ್, ವೇಟ್ ಆಫ್ ಎಸಿಟಿಕ್ ಆ್ಯಸಿಡ್ ಕೊಟ್ಟಿದ್ದಾರಾ ಅವರು, ಎಸ್, 78 ಗ್ರಾಮ್ ಆಫ್ ಎಸಿಟಿಕ್ ಆ್ಯಸಿಡ್ ಕೊಟ್ಟಿದ್ದಾರೆ. ಯು ಹ್ಯಾವ್ ಟು ಫೈಂಡ್ ಔಟ್ ಮಾಸ್ ಆಫ್ ಆಸ್ಕಾರ್ಬಿಕ್ ಆ್ಯಸಿಡ್. ಹೌದಾ. W2ನ ನೀವು ಕಂಡುಹಿಡಿಬೇಕು. ಡೆಲ್ಟಾ TFನ ಅವ್ರು ಕೊಟ್ಟಿದ್ದಾರೆ, ದಟ್ ಈಸ್ 1.5 ಡಿಗ್ರಿ ಸೆಲ್ಸಿಯಸ್. ಓಕೆ. ಸೊ ಇಷ್ಟನ್ನು ಕೊಟ್ಟಾಗ ಏನು ಮಾಡಬೇಕು, ನೀವು M2 ಒಂದನ್ನು ಕಂಡುಹಿಡ್ಕೊಳ್ಬೇಕಾಗುತ್ತೆ. ಸೊ M2ನ ನೀವು ಹೇಗೆ ಕಂಡುಹಿಡಿತೀರಾ, ಸೊ ಇವಾಗ ತಾನೇ ನೋಡಿದ್ವಲ್ಲ ನಾವು. ಸೊ ಇದ್ರದ್ದು ವೇಟನ್ನು ನೀವೇ ಕಂಡುಹಿಡಿಬೇಕು ಅಂತ ಹೇಳಿದ್ನಲ್ವ ನಾವು, ಗ್ಲೂಕೋಸ್ದು ಹೇಗೆ ಕಂಡುಹಿಡಿತೀರಾ, ಸಲ್ಯೂಟ್ದು ನೀವು ನೋಡಿ, ಇಲ್ಲಿ ಆಸ್ಕಾರ್ಬಿಕ್ ಆ್ಯಸಿಡ್ದು ಫಾರ್ಮುಲಾ ಕೊಟ್ಟಿದ್ದಾರಲ್ವ, ಎಷ್ಟು ಕಾರ್ಬನ್ ಇದೆ, 6 ಇದೆ. ಓಕೆ. ಇಂಟು ಅದರ ಅಟೋಮಿಕ್ ಮಾಸ್. ನೆಕ್ಸ್ಟ್ 8 ಹೈಡ್ರೋಜನ್ ಇದೆ, ಅದರ ಅಟೋಮಿಕ್ ಮಾಸ್ 1. ನೆಕ್ಸ್ಟ್ 6 ಆಕ್ಸಿಜನ್ ಇದೆ, ಅದರ ಅಟೋಮಿಕ್ ಮಾಸ್ 16. ಸೊ ಇದನ್ನೆಲ್ಲ ಸಾಲ್ವ್ ಮಾಡಿದಾಗ ನಿಮಗೆ ಮಾಸ್ ಆಫ್ ಸೊಲ್ಯೂಟ್ ಸಿಗುತ್ತೆ. ಓಕೆ. ದಟ್ ಈಸ್ M2 ಸಿಗುತ್ತೆ. ಸೊ ಇದನ್ನೆಲ್ಲ ನೀವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಆನ್ಸರ್ ಬರುವಂಥದ್ದು. ಓಕೆ. ನೆಕ್ಸ್ಟ್ ಏನು ಕೇಳ್ತಾ ಇದ್ದಾರೆ ನೋಡಿ, ಅಗೇನ್ ವೇಪರ್ ಪ್ರೆಷರ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಕ್ವೆಶನ್ನಲ್ಲಿ ನಿಮ್ಗೆ ಈ ಥರ ವೇಪರ್ ಪ್ರೆಷರ್ ಬಂದಿದೆ ಅಂದ ತಕ್ಷಣ ನೀವೇನು ಮಾಡಬೇಕು ಅಂತಂದರೆ ಫಸ್ಟ್ ಅದರ ಫಾರ್ಮುಲಾನ ಬರ್ಕೊಂಡು ಬಿಡಬೇಕು. ಓಕೆ. ವೇಪರ್ ಪ್ರೆಷರ್ನ ಫಾರ್ಮುಲಾ ಆಯಿತಾ. ನೋಡಿ, ವೇಪರ್ ಪ್ರೆಷರ್ದು ವೆರೈಟೀಸ್ ಆಫ್ ಫಾರ್ಮುಲಾಸ್ ಇದೆ. ಸೊ ಅದರಲ್ಲಿ ಇದು ಇನ್ನೊಂದು ಫಾರ್ಮುಲಾ. ಓಕೆ. ಸೊ ಇಲ್ಲಿ ಏನು ಬೇಕಾಗುತ್ತೆ ನೋಡಿ, ನಿಮಗೆ ಮೋಲ್ ಫ್ರ್ಯಾಕ್ಷನ್ಸ್ ಬೇಕಾಗುತ್ತೆ. ಓಕೆ. ಸೊ ಮೋಲ್ ಫ್ರ್ಯಾಕ್ಷನ್ಸ್ ಬೇಕು ಅಂತಂದರೆ ನೀವು ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದಕ್ಕೆ ನೋಡಿ, ಫಸ್ಟು ಹೆಪ್ಟೇನಿನ ಒಂದು ಮೋಲ್ ಫ್ರ್ಯಾಕ್ಷನನ್ನು ತಗೊಳ್ಬೇಕು. ಓಕೆ. ದಟ್ ಈಸ್ ಅದಕ್ಕೆ ನಂಬರ್ ಆಫ್ ಮೋಲ್ಸನ್ನು ಕಂಡುಹಿಡ್ಕೊಳ್ಬೇಕು, ಅದಕ್ಕೆ ಮಾಸನ್ನು ಕಂಡುಹಿಡ್ಕೊಳ್ಬೇಕು ಫಸ್ಟು. ಓಕೆ. ಸೊ ಫಸ್ಟ್ ಮಾಸನ್ನು ಕಂಡುಹಿಡ್ಕೊಂಡು ಅದಾದ ನಂತರ ನಂಬರ್ ಆಫ್ ಮೋಲ್ಸ್ ಆಫ್ ಆಕ್ಟೇನ್, ನಂಬರ್ ಆಫ್ ಮೋಲ್ಸ್ ಆಫ್ ಹೆಪ್ಟೇನನ್ನು ಕಂಡುಹಿಡ್ಕೊಂಡು ಅದಾದ ನಂತರ ಮೋಲ್ ಫ್ರ್ಯಾಕ್ಷನನ್ನು ಕಂಡುಹಿಡ್ಕೊಂಡು ಅದಾದಮೇಲೆ ಆ ವ್ಯಾಲ್ಯೂಸನ್ನು ನೀವು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಓಕೆ. ಸೊ ಹೆನ್ಸ್ ಯು ಅರೈವ್ ಎಟ್ ದ ಆನ್ಸರ್. ನೆಕ್ಸ್ಟ್ ನೋಡಿ, ಕಂಡಕ್ಟಿವಿಟಿ, ಮೋಲಾರ್ ಕಂಡಕ್ಟಿವಿಟಿ ಅಂದರೆ ಇದು ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್ದು, ಅದು ಹೇಳುವಾಗ ಹೇಳ್ತೀನಿ ನಾನು. ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮೊಲೆಕ್ಯುಲರ್ ಮಾಸ್ ಆಫ್ ಸಲ್ಯೂಟ್. ಓಕೆ. ಮೊಲೆಕ್ಯುಲರ್ ಮಾಸನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಇದ್ದಾರೆ. ರೈಟ್. ಆದರೆ ಫ್ರೀಸಿಂಗ್ ಪಾಯಿಂಟನ್ನು ಕೊಟ್ಟಿದ್ದಾರೆ. ಫ್ರೀಸಿಂಗ್ ಪಾಯಿಂಟ್ ಅಂದ ತಕ್ಷಣ ನೀವೇನು ಮಾಡಬೇಕು, ಫಾರ್ಮುಲಾನ ಬರ್ಕೊಂಡ್ಬಿಡ್ಬೇಕು. ಓಕೆ. ಸೊ ಫ್ರೀಸಿಂಗ್ ಪಾಯಿಂಟ್ದು ಫಾರ್ಮುಲಾ ಬರ್ಕೊಂಡ್ಬಿಟ್ರಿ. ಬರ್ಕೊಂಡ್ಮೇಲೆ ನೋಡಿ, ನಿಮಗೆ ಇಲ್ಲಿ KF ಅಂತೂ ಅವ್ರು ಕೊಟ್ಟಿರ್ತಾರೆ, KF ಅವ್ರು ಕೊಟ್ಟಿದ್ದಾರೆ. ಹೌದಾ. ಸೊ KF ಬರ್ಕೊಳ್ತೀರಾ. WB ಅಂತಂದ್ರೆ ಏನು, ಸಲ್ಯೂಟ್. ಹೌದಾ. ಸಲ್ಯೂಟ್ ಎಷ್ಟಿದೆ, 18 ಗ್ರಾಮ್ ಇದೆ, 18 ಬರ್ಕೊಳ್ತೀರಾ. ಇಂಟು 1000 ಬರೆದ್ರಿ. ಹೌದಾ. ಡೆಲ್ಟಾ TFನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಅಂತಂದರೆ
ನೋಡಿ ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್ 273, ಬಟ್ ಇದು ಎಷ್ಟಕ್ಕೆ ಫ್ರೀಸ್ ಆಗ್ತಾ ಇದೆ, 272ಗೆ ಫ್ರೀಸ್ ಆಗ್ತಾ ಇದೆ. ಜಸ್ಟ್ ಮೈನಸ್ ಮಾಡಿದ್ರಿ ಅಂತಂದರೆ ಸಾಕು, ನಿಮಗೆ ಡೆಲ್ಟಾ ಟಿ ಎಫ್ ವ್ಯಾಲ್ಯೂ ಬರುತ್ತೆ. ನೀವು ಇಲ್ಲೇ ಡೆಲ್ಟಾ ಟಿ ಎಫನ್ನು ಮೈನಸ್ ಮಾಡಿದ್ದು T0 ಮೈನಸ್ ಟಿ ಎಫನ್ನು ಇಲ್ಲೇ ಮೈನಸ್ ಮಾಡಿಕೊಂಡು ಆ ಆನ್ಸರ್ನ ಇಲ್ಲಿ ಹಚ್ಬೋದು, ಅಥವಾ ಡೈರೆಕ್ಟಾಗಿ ಇದನ್ನು ನೀವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಓಕೆ, ಸೊ ಈ ಥರ ಮಾಡಿ ಇಂಟು ಡಬ್ಲ್ಯೂ ಎ ಅಂತಂದ್ರೆ ಏನು, ವೇಟ್ ಆಫ್ ಸಾಲ್ವೆಂಟ್. ಓಕೆ, ಸಾಲ್ವೆಂಟ್ ಎಷ್ಟಿದೆ, 200 ಗ್ರಾಮ್ ಆಫ್ ವಾಟರ್ ಅಂತಂದರೆ ಇಲ್ಲಿ ಬರೀತೀರಾ. ಸೊ ದಿಸ್ ಈಸ್ ದ ಆನ್ಸರ್, ಗ್ರಾಮ್ ಪರ್ ಮೋಲ್. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿ, ಬಾಯ್ಲಿಂಗ್ ಪಾಯಿಂಟ್ ಆಫ್ ಪ್ಯೂರ್ ಬೆನ್ಝೀನ್ ಏನು ಕಂಡುಹಿಡಿಬೇಕು, ಮೋಲಾರ್ ಮಾಸ್ ಆಫ್ ಸಲ್ಯೂಟನ್ನು ಕಂಡುಹಿಡಿಬೇಕು. ಓಕೆ, ಸೊ ಬಟ್ ಅವ್ರು ಏನು ಕೊಟ್ಟಿದ್ದಾರೆ, ಬಾಯ್ಲಿಂಗ್ ಪಾಯಿಂಟನ್ನು ಕೊಟ್ಟಿದ್ದಾರೆ. ಬಾಯ್ಲಿಂಗ್ ಪಾಯಿಂಟ್ ಅಂದ ತಕ್ಷಣ ಏನು ಹೇಳಿದೆ ನಾನು, ಫಾರ್ಮುಲಾ ಬರೆದ್ಬಿಡಿ. ನಿಮಗೆ ಸಾಲ್ವ್ ಮಾಡೋಕ್ಕೆ ಬರುತ್ತೋ ಬಿಡುತ್ತೋ, ಗಿವನ್ ಗೊತ್ತಾಗುತ್ತೋ ಬಿಡುತ್ತೋ ನೆಕ್ಸ್ಟ್. ಓಕೆ, ಫಸ್ಟ್ ಫಾರ್ಮುಲಾ ಬರೆದ್ಬಿಡಿ, 1 ಮಾರ್ಕ್. ಫಾರ್ಮುಲಾ ಬರೆದ್ಮೇಲೆ ಇದರಲ್ಲಿ ನೀವು ಬರೆದಿರೋ ಫಾರ್ಮುಲಾದಲ್ಲಿ ಕೊಟ್ಟಿರೋದಕ್ಕೆ ಅವ್ರು ಕೊಟ್ಟಿದ್ದಾರಾ ಅದಕ್ಕೆಲ್ಲ ಗಿವನ್ನು ಅಂತ ನೋಡ್ಕೊಳ್ತಾ ಹೋಗಿ. ಕೆ ಬಿ ಕೊಟ್ಟಿದ್ದಾರೆ, ಎಸ್ ಕೆ ಬಿ ಕೊಟ್ಟಿದ್ದಾರೆ. ಡಬ್ಲ್ಯೂ ಬಿ ಅಂತಂದರೆ ಎಷ್ಟು, ವೇಟ್ ಆಫ್ ಏನು ಸಲ್ಯೂಟ್. ಓಕೆ, ಸೊ ವೇಟ್ ಆಫ್ ಸಲ್ಯೂಟ್ ಎಷ್ಟು, 1.9 ಗ್ರಾಮ್. ಓಕೆ, ಸೊ 1.9 ಗ್ರಾಮ್ ಬರೆದ್ರಿ, ಇಂಟು 1000 ಬರೆದ್ರಿ. ಡೆಲ್ಟಾ ಟಿ ಬಿ ವ್ಯಾಲ್ಯೂ ಕೊಟ್ಟಿದ್ದಾರಾ, ಇಲ್ಲ, ಡೆಲ್ಟಾ ಟಿ ಬಿ ಕಂಡು ಹಿಡ್ಕೊಳ್ಬೇಕು. ಹೇಗೆ, ಮೈನಸ್ ಮಾಡಬೇಕು. ದಟ್ ಈಸ್ 359 ಮೈನಸ್ 358 ಮಾಡಿದ್ರಿ ಅಂತಂದರೆ ನಿಮಗೆ ಡೆಲ್ಟಾ ಟಿ ಬಿ ವ್ಯಾಲ್ಯೂ ಬರುತ್ತೆ. ನೆಕ್ಸ್ಟ್ ಡಬ್ಲ್ಯೂ ಎ ಅಂತಂದರೆ ಏನು, ವೇಟ್ ಆಫ್ ಸಾಲ್ವೆಂಟ್. ಎಷ್ಟು ಕೊಟ್ಟಿದ್ದಾರೆ, ಡಿಸಾಲ್ವ್ಡ್ ಇನ್ ಅಂತಂದರೆ ಏನದು, ಯಾವುದರಲ್ಲಿ ಡಿಸಾಲ್ವ್ ಮಾಡ್ತಾರೆ, ಸಾಲ್ವೆಂಟಲ್ಲಿ ಡಿಸಾಲ್ವ್ ಮಾಡ್ತಾರೆ. ಸೊ ಇನ್ ಅಂತಂದರೆ ಏನದು, ಸಾಲ್ವೆಂಟ್. ಓಕೆ, ದಟ್ ಈಸ್ ಡಬ್ಲ್ಯೂ ಎ 95 ಬರ್ಕೊಳ್ತೀರಾ. ಸೊ ದಿಸ್ ಈಸ್ ದ ಆನ್ಸರ್. ಓಕೆ, ಸೊ ಇವಿಷ್ಟು ಏನಂತಂದರೆ ಸೊಲ್ಯೂಷನ್ ಚಾಪ್ಟರ್ಸ್ ಮೇಲೆ ಬರುವಂಥ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿತ್ತು. ಇದರ ಪಿ ಡಿ ಎಫ್ನ ನಾನು ನಿಮಗೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೀನಿ. ಒಂದು ಸರ್ತಿ ಎಲ್ಲ ಕ್ವೆಶನ್ಸ್ನ ಇನ್ನೊಮ್ಮೆ ನೋಡ್ಕೊಳ್ಳಿ. ನಿಮಗೆ ಸೊ ಒಂದು ಕಾನ್ಫಿಡೆನ್ಸ್ ಅಂತೂ ಬಂತಲ್ವ ನಿಮಗೆ. ಅಟ್ಲೀಸ್ಟ್ ನಾವು ಹೇಗೆ ಫಾರ್ಮುಲಾ ಪೂರ್ತಿ ನಾವು ನ್ಯೂಮೆರಿಕಲ್ಸ್ ಬಿಟ್ಟು ಬರ್ತೀವಿ ಅನ್ನೋದಕ್ಕಿಂತ, ನಾವು ಟಚ್ಚೇ ಮಾಡಲ್ಲ ನ್ಯೂಮೆರಿಕಲ್ಸ್ ಅನ್ನೋಕ್ಕಿಂತ, ಈ ವಿಡಿಯೋ ನೋಡಿ ನಿಮ್ಗೆ ಅಟ್ಲೀಸ್ಟ್ ಒಂದು ಕಾನ್ಫಿಡೆನ್ಸ್ ಬರುತ್ತೆ. 3 ಮಾರ್ಕ್ಸಲ್ಲಿ 1 ಅಥವಾ 2 ಮಾರ್ಕ್ಸ್ ಆದರೂ ನಿಮಗೆ ಸಿಗುವಂಥ ಚಾನ್ಸ್ ಸಿಗುತ್ತೆ. ಆಲ್ ದ ವೆರಿ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ನಿಮಗೆ ನೆಕ್ಸ್ಟ್ ಇವಾಗ ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್ದು ಕೂಡ ಇದೇ ಥರ ಸಾಲ್ವ್ಡ್ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ಸಲ್ಲಿ ತಿಳಿಸಿ. ಐ ವಿಲ್ ಟ್ರೈ ಟು ಅಪ್ಲೋಡ್ ನ್ಯೂಮೆರಿಕಲ್ಸ್ ಫಾರ್ ದಟ್ ಚಾಪ್ಟರ್ ಆಲ್ಸೋ.